ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನಾವು ಸ್ಪ್ರಿಂಗ್ ಬೀನ್ಸ್ ಆ್ಯಂಡ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಪ್ರಿಂಗ್ ಬೀನ್ ಅಂದರೆ ಅಂತ ಏನು, ಮತ್ತು ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಅಂತ ಅಂದರೆ ಏನು, ಲೈಕ್ ನಾವು ಯಾವ ಥರ ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಹೌ ಟು ಚೆಕ್ ವೆದರ್ ದ ಬೀನ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಅಪ್ಲಿಕೇಶನ್. ಅದರಲ್ಲಿ ಎರಡು ಥರ ಚೆಕ್ ಮಾಡ್ಬೋದು, ಒನ್ ಯೂಸಿಂಗ್ ಆ್ಯಕ್ಚುಯೇಟರ್ಸ್ ಆ್ಯಂಡ್ ಅನದರ್ ಯೂಸಿಂಗ್ ಆಬ್ಜೆಕ್ಟ್ ಆಫ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್. ಸೊ ಇವೆಲ್ಲದನ್ನು ನೋಡೋಣ. ಓಕೆನಾ. ಬೇಸಿಕಲಿ ನಾವು ಫಸ್ಟ್ ನೋಡಬೇಕಾಗಿರೋದು ವಾಟ್ ಈಸ್ ಸ್ಪ್ರಿಂಗ್ ಬೀನ್. ಓಕೆನಾ. ಸ್ಪ್ರಿಂಗ್ ಬೀನ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಬೀನ್ ಅಂತ ಹೇಳಿದ್ರೆ ಇಟ್ಸ್ ಅ ಜಾವಾ ಆಬ್ಜೆಕ್ಟ್. ಓಕೆ, ಬಟ್ ದ ಜಾವಾ ಆಬ್ಜೆಕ್ಟ್ ಈಸ್ ಮ್ಯಾನೇಜ್ಡ್ ಬೈ ಸ್ಪ್ರಿಂಗ್ ಐಒಸಿ ಕಂಟೈನರ್. ಈ ಸ್ಪ್ರಿಂಗ್ ಐಒಸಿ ಕಂಟೈನರು ಮ್ಯಾನೇಜ್ ಮಾಡೋ ಜಾವಾ ಕ್ಲಾಸ್ಗೆ ನಾವು ಬೀನ್ ಅಂತ ಕರಿತೀವಿ, ಸ್ಪ್ರಿಂಗ್ ಬೀನ್ ಅಂತ. ಓಕೆನಾ. ಆ್ಯಂಡ್ ಇವಾಗ ಸ್ಪ್ರಿಂಗ್ ಐಒಸಿ ಕಂಟೈನರ್ ಇದೆಯಲ್ಲ, ಸ್ಪ್ರಿಂಗ್ ಐಒಸಿ ಕಂಟೈನರ್ ಅನ್ನೋದು ಒಂದು ಕಾನ್ಸೆಪ್ಟ್. ಓಕೆನಾ. ಅದ್ರದ್ದು ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಅಂತ ಹೇಳಿ. ಇವಾಗ ನೆಕ್ಸ್ಟ್ ಇದೆ ನೋಡಿ, ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಅಂತ. ಸೊ ಅದರಲ್ಲಿ ಎರಡು ಥರ ಇಂಪ್ಲಿಮೆಂಟೇಷನ್ ಬರುತ್ತೆ. ಇಂಪ್ಲಿಮೆಂಟೇಷನ್ ಆಫ್ ಐಒಸಿ ಕಂಟೈನರ್, ಒನ್ ಈಸ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್, ಅನ್ನೋದು ಒನ್ ಈಸ್ ಬೀನ್ ಫ್ಯಾಕ್ಟ್ರಿ. ಬೀನ್ ಫ್ಯಾಕ್ಟ್ರಿ ಬಂದ್ಬಿಟ್ಟು ಎಲ್ಲ ಡೆಪ್ರಿಕೇಟೆಡ್ ಆಗಿದೆ. ಸೊ ಇವಾಗ ನಾವು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಕಾಂಟೆಕ್ಸ್ಟ್. ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಇಸ್ ದ ಐಒಸಿ is the implementation of ಐಒಸಿ container where all the beans are stored and managed. ಓಕೆನಾ. ಆ್ಯಂಡ್ ಇವಾಗ ನಾವು ಬೀನ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಸೊ ಬೀನ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ, ನಾನು ಇವಾಗ ಒಂದು ಇದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸರ್ವಿಸ್ ಓಪನ್ ಮಾಡ್ತಾ ಇದ್ದೀನಿ, ಎಂಪ್ಲಾಯಿ ಸರ್ವಿಸ್ ಅಲ್ವಾ. ಇಲ್ಲಿ ನಾವು ಅಡ್ತರೇಟ್ ಸರ್ವಿಸ್ ಆ್ಯನೋಟೇಷನ್ ಯೂಸ್ ಮಾಡಿದ್ದೀವಿ, ಗೊತ್ತಾ. ಸೊ ಅಡ್ತರೇಟ್ ಸರ್ವಿಸ್ ಇಸ್ ದ ಸ್ಪೆಷಲೈಸೇಷನ್ ಆಫ್ ಅಡ್ತರೇಟ್ ಕಾಂಪೊನೆಂಟ್. ಓಕೆನಾ. ಇಲ್ಲಿದೆ ನೋಡಿ, ಈ ಒಳಗಡೆ ಹೋದರೆ ಅಡ್ತರೇಟ್ ಕಾಂಪೊನೆಂಟು. ಸೊ ಇಫ್ ಯು ವಾಂಟ್ ಟು ಕನ್ವರ್ಟ್ ದಿಸ್ ಎಂಪ್ಲಾಯ್ ಸರ್ವಿಸ್ ಕ್ಲಾಸ್ನ ಬೀನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಯು ಶುಡ್ ಆ್ಯನೋಟೇಟ್ ವಿತ್ ಅಡ್ತರೇಟ್ ಕಾಂಪೊನೆಂಟ್ ಆರ್ ಅಡ್ತರೇಟ್ ಸರ್ವಿಸ್ ಆರ್ ಅಡ್ತರೇಟ್ ರೆಪೋಸಿಟ್ರಿ. ಅಲ್ಲಿ ರೆಪೋಸಿಟ್ರಿ ಕ್ಲಾಸ್ ಇದ್ರೆ ಅಡ್ತರೇಟ್ ರೆಪೋಸಿಟ್ರಿ ಅಂತ ಕೊಡ್ತೀರಾ, ಇಲ್ಲ ಕಂಟ್ರೋಲರ್ ಕ್ಲಾಸ್ ಇದ್ರೆ ಅಡ್ತರೇಟ್ ಕಂಟ್ರೋಲರ್ ಆರ್ ಲಿಸ್ಟ್ ಕಂಟ್ರೋಲರ್ ಅಂತ ಕೊಡ್ತೀರಾ. ಸೊ ದೀಸ್ ಆರ್ ಆಲ್ ದ ಆ್ಯನೋಟೇಷನ್ಸ್ ಯೂಸಿಂಗ್ ವಿಚ್ ಯು ಕ್ಯಾನ್ ಕ್ರಿಯೇಟ್ ದ ಬೀನ್. ಓಕೆನಾ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇವಾಗ ಒಂದು ತೋರಿಸ್ತೀನಿ ನೋಡಿ. ಇವಾಗ ಸ್ಟೂಡೆಂಟ್ ಕಂಟ್ರೋಲರ್ ಇದೆ ಅಲ್ವಾ. ಇವಾಗ ಸ್ಟೂಡೆಂಟ್ ಕಂಟ್ರೋಲರ್ಗೆ ನಾನು ಅಡ್ತರೇಟ್ ಲಿಸ್ಟ್ ಕಂಟ್ರೋಲರ್ ಅಂತ ಹಾಕಿಲ್ಲ. ಓಕೆನಾ. ಇವಾಗ ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದೀನಿ ನಾನು. ಅಪ್ಲಿಕೇಶನ್ ರನ್ ಆಗ್ತಾ ಇದೆ. ಇವಾಗ ನಾವು ಬೀನ್ಸ್ನ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ರನ್ ಆಗಲಿ ಅಷ್ಟರಲ್ಲಿ ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಬೀನ್ಸ್ನ ಯಾವ ಥರ ಚೆಕ್ ಮಾಡೋದು ಅಂತ ಹೇಳಿದ್ರೆ, ದೇರ್ ಆರ್ ಟೂ ವೇಸ್. ಒನ್ ಈಸ್ ಬೈ ಯೂಸಿಂಗ್ ಆ್ಯಕ್ಚುಯೇಟರ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಯೇಟರ್ಸ್ ಅಂದರೆ ಏನು ಗೊತ್ತಾ, ಇದು ಸ್ಪ್ರಿಂಗ್ ಕೊಟ್ಟಿರೋ ಎಂಡ್ ಪಾಯಿಂಟ್ಸು, ಇದರಿಂದ ಈ ಡಿಪೆಂಡೆನ್ಸಿನ ಹಾಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ, ಇಲ್ಲಿ ನೋಡಿ. ನಾನು ಡಿಪೆಂಡೆನ್ಸಿ ಹಾಕಿದ್ದೀನಿ. ಓಕೆನಾ. ಸ್ಪ್ರಿಂಗ್ ಬುಟ್ ಸ್ಟಾರ್ಟರ್ ಆ್ಯಕ್ಚುಯೇಟರ್ ಅಂತ ಈ ಡಿಪೆಂಡೆನ್ಸಿನ pom.xml ಹಾಕಬೇಕು. ಆ್ಯಂಡ್ ಆಫ್ಟರ್ ದಟ್ ಯು ಶುಡ್ ಗೋ ಟು ದಿಸ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲ್. ಸೊ ಎಲ್ಲ ಎಂಡ್ ಪಾಯಿಂಟ್ಸ್ನ ಎಕ್ಸ್ಪೋಸ್ ಮಾಡೋಕ್ಕೆ ಇದೊಂದು ಪ್ರಾಪರ್ಟಿ ಇದೆ, ಮ್ಯಾನೇಜ್ಮೆಂಟ್ ಎಂಡ್ ಪಾಯಿಂಟ್ಸ್ ವೆಬ್ ಎಕ್ಸ್ಪೋಜರ್ ಡಾಟ್ ಇನ್ಕ್ಲೂಡ್ ಅಂತ. ಇದರಲ್ಲಿ ನೀವು ಸ್ಟಾರ್ ಅಂತ ಕೊಡಬೇಕು. ಸ್ಟಾರ್ ಅಂತ ಹೇಳಿದ್ರೆ ಎಲ್ಲ ಎಂಡ್ ಪಾಯಿಂಟ್ಸ್ ಕೂಡ ಎಕ್ಸ್ಪೋಸ್ ಆಗುತ್ತೆ. ಓಕೆನಾ. ಅದಾದಮೇಲೆ ಆ್ಯಕ್ಚುಯೇಟರ್ಸ್, ಇವಾಗ ಅಪ್ಲಿಕೇಶನ್ ರನ್ ಆಗಿದೆ. ಇವಾಗ ನಾನು ಇವಾಗ ಲೋಕಲ್ ಆ್ಯಕ್ಚುಯೇಟರ್ ಅಲ್ವಾ, ಆ್ಯಕ್ಚುಯೇಟರ್ ಸ್ಲ್ಯಾಶ್ ಬೀನ್ಸ್. ಇದು ನಮ್ಮ ಅಪ್ಲಿಕೇಶನಲ್ಲಿ ಎಷ್ಟು ಬೀನ್ಸ್ ಇದೆಯೋ ಎಲ್ಲ ಬೀನ್ಸ್ ಈ ಆ್ಯಕ್ಚುಯೇಟರ್ ಸ್ಲ್ಯಾಶ್ ಬೀನ್ಸಿಂದ ಬರುತ್ತೆ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಸ್ಟೂಡೆಂಟ್ ಕಂಟ್ರೋಲರ್ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆನಾ. ಯು ಕ್ಯಾನ್ ಸಿ ದೆರ್ ಇಸ್ ನೋ ಬೀನ್ ಆಫ್ ಸ್ಟೂಡೆಂಟ್ ಕಂಟ್ರೋಲರ್. ಯಾಕೆ ಬೀನ್ ಇಲ್ಲ ಅಂತ ಹೇಳಿದ್ರೆ, ನಾವೇನು ಆನೋಟೇಟ್ ಮಾಡಿಲ್ಲ, ಅಡ್ತರೇಟ್ ಲಿಸ್ಟ್ ಕಂಟ್ರೋಲರ್ ಹಾಕಿಲ್ಲ, ಅದಕ್ಕೆ ಅದು ಆಬ್ವಿಯಸ್ಲಿ ಬೀನ ಕ್ರಿಯೇಟ್ ಮಾಡಲ್ಲ. ಓಕೆನಾ. ಇವಾಗ ನಾವೇನು ಮಾಡೋಣ, ಅಡ್ತರೇಟ್ ಲಿಸ್ಟ್ ಕಂಟ್ರೋಲರ್ ಅಂತ ಆನೋಟೇಷನ್ ಹಾಕೋಣ. ಓಕೆನಾ. ಅಡ್ತರೇಟ್ ಲಿಸ್ಟ್ ಕಂಟ್ರೋಲ್ ಆನೋಟೇಷನ್ ಹಾಕಿ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡೋಣ. ಇವಾಗ ನಾನು ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಇಟ್ ರೀಸ್ಟಾರ್ಟ್. ಸ್ಪ್ರಿಂಗ್ ಬೀನ್ ಅಂದರೆ ಏನಿಲ್ಲ ಗೈಸ್. ಇವಾಗ ಜಾವಾ ಆಬ್ಜೆಕ್ಟ್ನ ನಾವು ಪೋಜೋ ಅಂತ ಕರಿತೀವಲ್ಲ ಜಾವಾದಲ್ಲಿ, ಇದರಲ್ಲಿ ಸ್ಪ್ರಿಂಗ್ ಬೀನ್ ಅಂತ ಕರಿತೀವಿ. ಯಾಕಂದರೆ ಸ್ಪ್ರಿಂಗ್ ಕಂಟೈನರ್ ಮ್ಯಾನೇಜ್ ಮಾಡುತ್ತೆ ಅಷ್ಟೇ. ಇವಾಗ ನೋಡಿ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಜಸ್ಟ್ ರಿಫ್ರೆಶ್ ಮಾಡ್ತೀನಿ. ಓಕೆನಾ. ಇದೆಲ್ಲ ಬಂತು. ಆ್ಯಂಡ್ ನಾನು ಇವಾಗ ಸರ್ಚ್ ಮಾಡ್ತೀನಿ. ಇವಾಗ ಯು ಕ್ಯಾನ್ ಸಿ ಸ್ಟೂಡೆಂಟ್ ಕಂಟ್ರೋಲರು ಈ ಬೀನ್ ಕ್ರಿಯೇಟ್ ಆಗಿದೆ ನೋಡಿ, ಸ್ಟೂಡೆಂಟ್ ಕಂಟ್ರೋಲರ್. ಆ್ಯಂಡ್ ದ ಸ್ಕೋಪ್ ಈಸ್ ಆಫ್ ಸಿಂಗಲ್ಟನ್. ಬಿಕಾಸ್ ನಾವು ಸ್ಕೋಪ್ನ ಮೆನ್ಷನ್ ಮಾಡಿಲ್ಲ ಅಂದರೆ ಬೈ ಡಿಫಾಲ್ಟ್ ಸಿಂಗಲ್ಟನ್ ಸ್ಕೋಪ್ ತಗೊಳುತ್ತೆ. ಆ್ಯಂಡ್ ಎಲ್ಲಿಂದ ರಿಸೋರ್ಸು ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಗೈಸ್. ಸೊ ಇವಾಗ ಈ ಬೀನು ಕ್ರಿಯೇಟ್ ಆಗಿದೆ. ಸೊ ದಟ್ಸ್ ವೈ ಯು ಕ್ಯಾನ್ ಯೂಸ್ ದೀಸ್ ಆ್ಯನೋಟೇಷನ್ಸ್. ಇವಾಗ ಅಡ್ತರೇಟ್ ಕಾಂಪೊನೆಂಟು, ಅಡ್ತರೇಟ್ ರೆಸ್ಟ್ ಕಂಟ್ರೋಲರ್, ಅಡ್ತರೇಟ್ ಸರ್ವಿಸ್, ಅಡ್ತರೇಟ್ ರೆಪೋಸಿಟ್ರಿ, ಯಾವುದೇ ಇದು ಮಾಡಿದ್ರು ಬೀನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸರ್ವಿಸಲ್ಲಿ ಇವಾಗ ಎಂಪ್ಲಾಯಿ ಸರ್ವಿಸ್ ಇದೆ ಅಲ್ವಾ. ಇವಾಗ ಎಂಪ್ಲಾಯಿ ಸರ್ವಿಸು ಅಡ್ತರೇಟ್ ಸರ್ವಿಸ್ ಹಾಕಿನಿ. ಸೊ ಬೀನ್ ಕ್ರಿಯೇಟ್ ಆಗಿದೆಯಾ ನೋಡೋಣ ಬನ್ನಿ ಗೈಸ್.
ಇಲ್ಲಿ ನೋಡಿ ಎಂಪ್ಲಾಯಿ ಸರ್ವಿಸು ಬೀನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಎಂಪ್ಲಾಯಿ ಸರ್ವಿಸ್ಗೆ ನಾವು ರೆಪೋಸಿಟರಿ ಇಂಜೆಕ್ಟ್ ಮಾಡ್ತಿದ್ದೀವಲ್ಲ, ಸೊ ಅದ್ರ ಡಿಪೆಂಡೆನ್ಸೀಸು ತೋರಿಸ್ತಾ ಇದೆ ಆ್ಯಂಡ್ ವಿಚ್ ಇಸ್ ಆಫ್ ಅ ಟೈಪ್ ಸಿಂಗಲ್ಟನ್ ದಿಸ್ ಎಂಪ್ಲಾಯಿ ಸರ್ವಿಸ್. ಸೊ ಇದೇ ಥರ ನೀವು ಇದನ್ನು ಚೆಕ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ದಿಸ್ ಈಸ್ ಯೂಸಿಂಗ್ ಆ್ಯಕ್ಚುಯೇಟರ್ಸ್, ಈ ಥರ ಬೀನ್ನ ಇದು ಮಾಡೋದು. ನೆಕ್ಸ್ಟು ದೇರ್ ಆರ್ ಅನದರ್ ವೇ ಆಫ್ ಕ್ರಿಯೇಟಿಂಗ್ ಬೀನ್. ಯಾವುದು ಅಂತ ಹೇಳಿದ್ರೆ ಯೂಸಿಂಗ್ @ ಇವಾಗ ಒಂದು ವೇ ಬಂದ್ಬಿಟ್ಟು ಯಾವ ಥರ ಬೀನ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಇವಾಗ ಯೂಸಿಂಗ್ ದಿಸ್ @ ಕಾಂಪೊನೆಂಟು ಸರ್ವಿಸು. ಅನದರ್ ವೇ ಬಂದ್ಬಿಟ್ಟು ಯೂಸಿಂಗ್ ದಿಸ್ ಕಾನ್ಫಿಗರೇಷನ್ ಕ್ಲಾಸ್. ಓಕೆನಾ. ಇವಾಗ ಕಾನ್ಫಿಗರೇಷನ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ಕಾಮರ್ಸ್ ಅಪ್ಲಿಕೇಶನ್ ಅಂದ್ಕೊಳ್ಳಿ, ಒಂದು ಪೇಮೆಂಟ್ ಸರ್ವಿಸ್ ಅಂತ ಒಂದು ಮೆಥಡ್ ಇರುತ್ತೆ, ಇದು ಇಂಟ್ರಾಫೇಸ್. ಓಕೆನಾ. ಇದರಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ ವಾಯ್ಡ್ ಪ್ರೋಸೆಸ್ ಪೇಮೆಂಟ್ ಅಂತ. ಓಕೆನಾ. ಇವಾಗ ನಾವು ಕ್ರೆಡಿಟ್ ಕಾರ್ಡ್ ಥ್ರೂ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ರೆಡಿಟ್ ಕಾರ್ಡ್ ಸರ್ವಿಸು ಇಂಪ್ಲಿಮೆಂಟ್ಸ್ ಪೇಮೆಂಟ್ ಸರ್ವಿಸ್ ಅಂತ ಹಾಕ್ಬಿಟ್ಟು ಇದು ಮೆಥಡ್ನ ಓವರ್ ರೈಡ್ ಮಾಡ್ತೀವಿ. ಓಕೆನಾ. ಪ್ರೋಸೆಸ್ ಪೇಮೆಂಟ್ನ. ಅದೇ ಇನ್ ಕೇಸ್ ಗೂಗಲ್ ಪೇಯಲ್ಲಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಇಂಪ್ಲಿಮೆಂಟ್ಸ್ ದ ಪೇಮೆಂಟ್ ಸರ್ವಿಸ್ ಆ್ಯಂಡ್ ಮೆಥಡ್ನ ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ಇಂಪ್ಲಿಮೆಂಟೇಷನ್ ಕೊಡ್ತೀವಿ. ಸೊ ಇವಾಗ ಹೆಂಗೆ ಬೀನ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಇವಾಗ ಪೇಮೆಂಟ್ ಕಾನ್ಫಿಗ್ ಅಂತ ಒಂದು ಕೊಡಬೇಕು. ಫಸ್ಟ್ ವೇ ಆಫ್ ಕ್ರಿಯೇಟಿಂಗ್ ಬೀನು ಯೂಸಿಂಗ್ @ ಕಾಂಪೊನೆಂಟ್ ಅನೋಟೇಷನ್, ಇದು ಎರಡನೇ ವೇ. ಓಕೆನಾ. ಎರಡನೇ ವೇಲಿ ಏನು ಮಾಡ್ತಾರೆ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಾರೆ, ಏನು ಪೇಮೆಂಟ್ ಕಾನ್ಫಿಗ್ ಅಂತ. ಅಂದರೆ ಈ ಇದನ್ನ @ ಕಾನ್ಫಿಗರೇಷನ್ ಅನೋಟೇಷನಿಂದ ಮಾರ್ಕ್ ಮಾಡಿ. ಸೊ ಈ ಕ್ಲಾಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಪೇಮೆಂಟ್ ಸರ್ವಿಸ್ ಏನಿದೆ ಅದ್ರದ್ದು ಯಾವ್ದಾದ್ರು ಇಂಪ್ಲಿಮೆಂಟೇಷನ್ದು ಬೀನ್ನ ಒಂದು ಕೊಡುತ್ತೆ ಅಂತ. ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ಒಂದು ಮೆಥಡ್ ಕ್ರಿಯೇಟ್ ಮಾಡ್ತೀನಿ ಪಬ್ಲಿಕ್ಕು, ಅದು ರಿಟರ್ನ್ ಬಂದ್ಬಿಟ್ಟು ಇಟ್ ಈಸ್ ರಿಟರ್ನಿಂಗ್ ಒನ್ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ ಪೇಮೆಂಟ್ ಸರ್ವಿಸು. ನಾನು ಇವಾಗ ಗೂಗಲ್ ಪೇ ಪೇಮೆಂಟ್ ಸರ್ವಿಸ್ ಅಂತ ಕೊಡ್ತೀನಿ, ಯಾಕಂದ್ರೆ ನಾನು ಗೂಗಲ್ ಪೇ ಅದು ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಆಮೇಲೆ ರಿಟರ್ನ್ ನೀವು ಗೂಗಲ್ ಪೇ ಸರ್ವಿಸು. ಓಕೆನಾ. ಯೂಸಿಂಗ್ @ ಮತ್ತು ಇದು ಜಸ್ಟ್ ಈ ಮೆಥಡ್ ಕ್ರಿಯೇಟ್ ಮಾಡಿದ ತಕ್ಷಣ ಇದು ಬೀನ್ ಆಗಲ್ಲ. ಓಕೆನಾ. ಅದಕ್ಕೆ @ ಬೀನ್ ಅಂತ ಆ್ಯನೋಟೇಷನ್ ಕೊಡಬೇಕು. ಇದೇ ಥರ ನೀವು ಇನ್ನೊಂದಿದೆ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಸರ್ವಿಸು. ಇದೇ ಥರ ಒಂದು ಸೆಕೆಂಡ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಸರ್ವಿಸು ಆ್ಯಂಡ್ ವಿಚ್ ಈಸ್ ಆಫ್ ಟೈಪ್ ನ್ಯೂ ಕ್ರೆಡಿಟ್ ಕಾರ್ಡ್ ಸರ್ವಿಸು. ಓಕೆನಾ. ಈ ಥರ ಕೂಡ ಇದು ಮಾಡ್ಬೋದು. ಓಕೆನಾ. ಇವಾಗ ಅಪ್ಲಿಕೇಶನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ, ರೀರನ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಕೂಡ ಬೀನ್ ಕ್ರಿಯೇಟ್ ಆಗಿರುತ್ತೆ, ಯಾಕಂದ್ರೆ @ ಬೀನ್ ಯೂಸ್ ಮಾಡಿರ್ತೀವಲ್ಲ ಅದು. ಬಟ್ ಏನು ಅಂತ ಹೇಳಿದ್ರೆ ಇದ್ರದ್ದು ಬೀನ್ ನೇಮ್ ಬಂದ್ಬಿಟ್ಟು ಈ ಜಿಪೇ ಪೇಮೆಂಟ್ ಸರ್ವಿಸ್ ಅಂತ ಇದೆಯಲ್ಲ ಅದು ಅದರದ್ದು ಬೀನ್ ನೇಮು. ಲೆಟ್ ದ ಅಪ್ಲಿಕೇಶನ್ ಲೋಡ್ಸ್. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವಾಗ ನೋಡ್ಬೋದು, ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಬೀನ್ಸು ಪ್ರಿಂಟ್ಗೆ ಹೋಗ್ಬಿಟ್ಟು ಇವಾಗ ಜಿಪೇ ಪೇಮೆಂಟ್ ಸರ್ವಿಸು ಚೆಕ್ ಮಾಡೋಣ. ಓಕೆನಾ. ಇಲ್ಲಿ ನೋಡಿ ಜಿಪೇ ಪೇಮೆಂಟ್ ಸರ್ವಿಸು ಸ್ಕೋಪ್ ಸಿಂಗಲ್ಟನ್, ಇದ್ರದ್ದು ಕೂಡ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಓಕೆನಾ ಗೈಸ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಚೆಕ್ ವೆದರ್ ದ ಬೀನ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ಆ್ಯಕ್ಚುಯೇಟರ್ಸ್. ದಿಸ್ ಈಸ್ ಒನ್ ಥಿಂಗ್. ಓಕೆನಾ. ಇವಾಗ ಇನ್ನೊಂದು ವೇ ಯೂಸಿಂಗ್ ಆಬ್ಜೆಕ್ಟ್ ಆಫ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಈ ಸ್ಪ್ರಿಂಗ್ ಡೆಮೋ ಅಪ್ಲಿಕೇಶನ್ ಕೊಡ್ತೀನಿ. ಈ ಸ್ಪ್ರಿಂಗ್ ಕಂಟೆಕ್ಸ್ಟ್ ಡಾಟ್ ರನ್ ಅಂತ ಇದೆಯಲ್ಲ, ಇದು ಯಾವ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ದ ಆಬ್ಜೆಕ್ಟ್ ಆಫ್ ಕಾನ್ಫಿಗರಲ್ ಅಪ್ಲಿಕೇಶನ್ ಕಂಟೆಕ್ಸ್ಟ್. ಓಕೆನಾ. ಅದಾದಮೇಲೆ ಕಾಂಟೆಕ್ಸ್ಟ್ ಒಂದು SOP ಸ್ಟೇಟ್ಮೆಂಟ್ ಹಾಕಿದ್ದೀನಿ, ಕಾಂಟೆಕ್ಸ್ಟ್ ಕ್ರಿಯೇಟೆಡ್ ಅಂತ. ಇಲ್ಲಿಗೆ ಬ್ರೇಕ್ ಪಾಯಿಂಟ್ ಇಟ್ಬಿಟ್ಟು ನಾನು ಈ ಅಪ್ಲಿಕೇಶನ್ನ ಡಿಬಗ್ ಮಾಡಲ್ ರನ್ ಮಾಡ್ತೀನಿ ಗೈಸ್. ಓಕೆನಾ. ಲೆಟ್ ದ ಅಪ್ಲಿಕೇಶನ್ ಲೋಡ್ಸ್. ಲೋಡ್ ಆಗ್ತಾ ಇದೆ ಆಗಲಿ. ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಸ್ವಲ್ಪ ತಿಳ್ಕೊಂಡಿರಬೇಕು. ಸ್ಪ್ರಿಂಗ್ ಬೀನ್ ಅಂದ್ರೆ ಏನು, ಅಪ್ಲಿಕೇಶನ್ ಕಾಂಟೆಕ್ಸ್ಟ್. ಇವಾಗ ನೋಡಿ ಅಪ್ಲಿಕೇಶನ್ ರನ್ ಆಗಿದೆ ಅಲ್ವಾ. ಸೊ ಇಲ್ಲಿ ಎವ್ಯಾಲ್ಯೂಯೇಟ್ ಎಕ್ಸ್ಪ್ರೆಷನ್ ಇದೆ. ಓಕೆನಾ. ಅದಕ್ಕೆ ನಾನೇನು ಮಾಡ್ತೀನಿ, ಕಂಟೆಕ್ಸ್ಟು ಡಾಟ್ ಗೆಟ್ ಬೀನ್ ಅಂತ ಒಂದು ಮೆಥಡ್ ಇದೆ. ಓಕೆನಾ. ಆ ಗೆಟ್ ಬೀನ್ಗೆ ಇವಾಗ ಏನಪ್ಪ, ಈ ಕ್ರೆಡಿಟ್ ಕಾರ್ಡ್ಸ್ ಸರಿ ಪೇಮೆಂಟ್ ಕಾನ್ಫಿಗ್ ಇದ್ರದ್ದು ಮೆಥಡ್ ನೇಮ್ ಏನು, ಜಿಪೇ ಪೇಮೆಂಟ್ ಸರ್ವಿಸ್. ಇದ್ರದ್ದು ಮೆಥಡ್ ನೇಮ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಟೆಕ್ಸ್ಟ್ ಡಾಟ್ ಗೆಟ್ ಪಿನಲ್ಲಿ ಹಾಕ್ತೀನಿ. ಓಕೆನಾ. ಹಾಕ್ಬಿಟ್ಟು ನಾನು ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ರಿಸಲ್ಟನ್ನು ನೋಡ್ಬೋದು, ಜಿಪೇ ಸರ್ವಿಸು @ 15344 ಅಂತ. ಓಕೆನಾ. ಸೊ ಇವಾಗ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಸೊ ಇದ್ರದ್ದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಸೊ ಇದು ಅನದರ್ ವೇ ಯೂಸಿಂಗ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್ ಮೆಥಡ್ ಯೂಸ್ ಮಾಡಿಬಿಟ್ಟು ವೆರಿಫೈ ಮಾಡೋದು ಬೀನ್ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತ. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಾವು ಬೀನ್ ಅಂದ್ರೆ ಏನು, ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಅಂದರೆ ಏನು, ಅದ್ರದ್ದು ಯಾವ ಥರ ಬೀನ್ನ ಕ್ರಿಯೇಟ್ ಮಾಡೋದು, ನಾವು ಆ ಥರ ಬೀನ್ ಕ್ರಿಯೇಟ್ ಆಗಿದೆಯಾ ಅಂತ ಯಾವ ಥರ ಚೆಕ್ ಮಾಡೋದು ಯೂಸಿಂಗ್ ಆ್ಯಕ್ಚುಯೇಟರ್ಸ್ ಆ್ಯಂಡ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್, ಇದೆಲ್ಲ ಕಲ್ತಿದ್ದೀವಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.